ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಕಣೋ. ಹಾಗಾದ್ರೆ ಬಾ, ಅಲ್ಲಿ ನೋಡು ಮುಂದೆ ಕ್ಯಾಫಿಟೇರಿಯಾ. ಇಲ್ಲಿ ಎಲ್ಲಾ ಡಿಶಸ್ ತುಂಬಾ ಟೇಸ್ಟಿ ಆಗಿದೆ. ಹೌದು ರೇವಾ, ನೀನು ನಿನ್ನ ಸ್ನೇಹಿತರನ್ನು ಕರ್ಕೊಂಡು ಬರ್ಬೇಕಾಗಿತ್ತು. ಅವರು ಯಾವ್ದಾವ್ದೋ ಕೆಲಸದಲ್ಲಿ ತಮ್ಮ ಮನೆಯಲ್ಲಿ ಬ್ಯುಸಿ ಇದ್ದಾರೆ. ಆ ಕಿಟಕಿ ಪಕ್ಕದಲ್ಲಿರೋ ಟೇಬಲ್ ಅಲ್ಲಿ ಕೂತ್ಕೊಳ್ಳೋಣ ಬಾ. ಏ ಅಂಕಲ್, ನೀವು ಹೋಗಿ ಬೇರೆ ಟೇಬಲ್ ನಲ್ಲಿ ಕೂತ್ಕೊಳ್ಳಿ. ನಾವು ಬಿಲಿಯರ್ಡ್ಸ್ ನ ಆಡ್ಲೂಬೇಕು ಮತ್ತೆ ನೋಡ್ಲೂಬೇಕು. ಯಾಕೆ? ನಾವು ಮೊದಲು ಬಂದಿದ್ದೀವಿ, ನಾವೇ ಇಲ್ಲಿ ಕೂತ್ಕೊಳ್ಳೋದು. ಹೇಯ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಫೇಮಸ್ ಬಿಸ್ನೆಸ್ ಮ್ಯಾನ್ ವಾಡ್ಕರ್ ಅವರ ಮಗ ರಾಕೇಶ್ ವಾಡ್ಕರ್. ಪ್ರೀತಿಯಿಂದ ನನ್ನ ರೌಡಿ ಅಂತಾನೂ ಕರೀತಾರೆ. ನಿನ್ನ ವರ್ತನೆ ಕೂಡ ಅದೇ ರೀತಿ ಇದೆ. ನನ್ನ ವರ್ತನೆ ಎಲ್ಲಿ ನೋಡಿದ್ದೀರಾ ನೀವು ಅಂಕಲ್? ಸಾರಿ, ನಿಮ್ಮ ಶರ್ಟ್ ಗಲೀಜಾಯ್ತು. ಬಾತ್ರೂಮ್ಗೆ ಹೋಗಿ ತೊಳ್ಕೊಳ್ಳಿ. ಇದೇನ್ ಮಾಡ್ತಾ ಇದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ದೊಡ್ಡೋರ್ ಜೊತೆ ಹೀಗ ಮಾತಾಡೋದು? ಓಹೋ ಪುಟಾಣಿ ಮರಿ, ನೀನ್ ನಮ್ಗೆ ಮರ್ಯಾದೆ ಕಲಿಸ್ತೀಯಾ? ಮೊದ್ಲು ನಿನ್ನ ಟೀ ಶರ್ಟ್ ನ ತೊಳ್ಕೋ. ನಾನು ಈಗ್ಲೇ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ನಡೀರೇವಾ. ಪ್ಲೀಸ್ ನೀವೇನು ಜಗಳ ಮಾಡಬೇಡಿ. ಮೊದ್ಲೇ ಈ ಟೇಬಲ್ ನ ರೌಡಿ ಬುಕ್ ಮಾಡಿದ್ದಾರೆ. ಸಾರಿ, ನಿಮ್ಗೆ ಇದನ್ನು ಹೇಳೋದಕ್ಕಾಗ್ಲಿಲ್ಲ. ನಿಮ್ಗೆ ಬೇರೆ ಟೇಬಲ್ ಕೊಡ್ತೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಜ ಯಾಕೆ ಹೇಳೋದಿಲ್ಲ? ನೀವ್ ಇವ್ರಿಗೆ ಹೆದರ್ಕೊಳ್ತಿದ್ದೀರಾ ಅಂತ. ನಮ್ಗೆ ಬೇರೆ ಟೇಬಲ್ ಬೇಕಾಗಿಲ್ಲ. ನಡೀರಿ ಅಪ್ಪ, ನಾನು ಶಿವಂಗ್ ಇವ್ರ ಬಗ್ಗೆ ಹೇಳ್ತೀನಿ. ನೀವೆಲ್ಲ ಇಷ್ಟೊಂದು ಜೋರಾಗಿ ಯಾಕೆ ನಗ್ತಿದ್ದೀರಾ? ನಮ್ಗೆ ಡಿಸ್ಟರ್ಬ್ ಆಗ್ತಿದೆ, ನಮ್ಗೆ ಮಾತಾಡಕ್ ಆಗ್ತಿಲ್ಲ. ಅಂಕಲ್, ನೀವು ತುಂಬಾ ಮಾತಾಡ್ಬೇಕನ್ಸುತ್ತಲ್ಲ. ಇವಾಗ ಹೇಗ್ ಮಾತಾಡ್ತೀರಾ? ಬಾಯಲ್ಲಿ ಇಷ್ಟೊಂದು ತುಂಬ್ಕೊಂಡು ಮಾತಾಡ್ತೀರಾ? ಎಸ್ ಡ್ಯಾಡ್. ಹಾ, ನಾನು ಈಗಲೇ ಬಂದೆ. ಹೇ ಗಾಯ್ಸ್, ಡ್ಯಾಡಿ ನನ್ನ ಅರ್ಜೆಂಟ್ ಕೆಲಸ ಇದೆ ಅಂತ ಕರೆದಿದ್ದಾರೆ. ನಾನು ಬರ್ತೀನಿ. ಶಿವ, ಅಲ್ಲಿ ನೋಡು, ರೌಡಿ ಅಲ್ಲಿ ಹೋಗ್ತಾ ಇದ್ದಾನೆ. ಹೇ ಮಗು, ರೋಡಲ್ಲಿ ಹೇಗೆ ಸೈಕಲ್ ಓಡಿಸ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಮಗು ಅಂತ ಕರಿಬೇಡ. ಶಿವ ಅಂತ ನನ್ನ ಹೆಸರು. ಬುದ್ಧಿ ಕಲಿಬೇಕಾಗಿರೋದು ನೀನು. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋದು ಮತ್ತೆ ಜನಗಳ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅದನ್ನ. ನೀನ್ ನನಗೆ ಹೇಳ್ಕೊಡ್ತೀಯಾ? ರೌಡಿಗೆ ನಿನಗೆ ಗೊತ್ತಿಲ್ಲ ನಾನು ಯಾರು ಅಂತ? ನೀವ್ ಯಾರ್ ಬೇಕಾದ್ರೂ ಆಗಿರಬಹುದು, ಆದ್ರೆ ಒಬ್ಬ ವೆಲ್ ಬಿಹೇವ್ಡ್ ಪರ್ಸನ್ ಅಂತೂ ಅಲ್ವೇ ಅಲ್ಲ. ಈಗ್ಲಿಂದೀಗ್ಲೇ ವಾಪಸ್ ಹೋಗಿ ಟ್ರಾಫಿಕ್ ಪೊಲೀಸ್ ಹತ್ರ ಫೈನ್ ಕಟ್ಟಿ ಮತ್ತೆ ಕೆಫೆಯಲ್ಲಿ ಎಲ್ಲರಿಗೂ ಸಾರಿ ಹೇಳಿ. ರೌಡಿ ಸಾರಿ? ನೀವ್ ಸಾರಿ ಹೇಳೋದಿಲ್ವಾ? ಹಾಗಾದ್ರೆ ಐ ಆಮ್ ಸಾರಿ. ನೀನ್ ಯಾಕೆ ಸಾರಿ ಹೇಳ್ತಾ ಇದೀಯಾ? ಈಗ್ಲೇ ಹೇಳ್ತೀನಿ. Enjoy your song.
ಅಪ್ಪ ನನಗೆ ಶಿವ ಅನ್ನೋ ಒಬ್ಬ ಹುಡುಗ ಸಖತ್ತಾಗಿ ಹೊಡೆದಾಕ್ಬಿಟ್ನಪ್ಪ. ಏನು ಒಬ್ಬ ಹುಡುಗ ನಿನ್ನನ್ನು ಹೊಡೆದ್ನ? ಡೋಂಟ್ ವರಿ, ನೀನ್ ಮನೆಗೆ ಹೋಗು, ನಾನ್ ನೋಡ್ಕೊತೀನಿ. ಸರ್ ನೀವು ಹೇಗನ್ನಿಸ್ತಾ ಇದೆ ಸರ್ ನಮ್ಮೂರು? ನಿಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ನನಗ್ ಕೇಳಿ. ನನ್ಗೇನು ಅವಶ್ಯಕತೆ ಇಲ್ಲ. ನಾನ್ ಕಂಪ್ಲೇಂಟ್ ಕೊಡೋದಕ್ ಬಂದಿದ್ದೀನಿ. ನನ್ ಮಗನಿಗೆ ಒಬ್ಬ ಹುಡುಗ ಸರಿಯಾಗಿ ಹೊಡೆದಿದ್ದಾನಂತೆ. ಸರ್ ನೀವು ಅವನ ಹೆಸರು ಹೇಳಿ ಸಾಕು. ಯಾರೇ ನಮ್ಮ ಹುಡುಗನಿಗೆ ಹೊಡೆದ್ರು ನಾನು ಏನ್ ಹೇಳ್ದೆ ಅಂದ್ರೆ ಹೊಡೆದವನು ಅಂತ. ಲಡ್ಡು ಸಿಂಗ್ ಏರಿಯಾದಲ್ಲಿ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಇಷ್ಟು ಧೈರ್ಯ ಅಲ್ಲ ತಮ್ಮ ಅಹಂಕಾರ ತೋರ್ಸಿದ್ರು ಅವ್ರು ನಾನು ಸುಮ್ನೆ ಬಿಡೋದಿಲ್ಲ. ಅದ್ಯಾರೋ ಶಿವ ಅನ್ನೋ ಹುಡುಗ ಅಂತೆ. ಏನು ಶಿವ? ನನ್ಗನ್ಸುತ್ತೆ ಸರ್ ನಿಮ್ ಮಗನೇ ಏನು ತಪ್ಪು ಮಾಡಿದಾನೆ ಅಂತ. ಲಡ್ಡು ಸಿಂಗ್ ಅವ್ರೆ, ನೀವೇನ್ ಮಾತಾಡ್ತಾ ಇದ್ದೀರಾ? ನನ್ ಮಗ ಯಾಕೆ ತಪ್ಪು ಮಾಡ್ತಾನೆ? ಇಲ್ಲ ಸರ್, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ನೀವ್ ಯಾವ್ದೇ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ನನಗ್ ಶಿವ ಗೊತ್ತು. ನಾನೇ ನಿಮ್ಮ ಹತ್ರ ಅವನ್ನ ಕರ್ಕೊಂಡ್ ಬರ್ತೀನಿ. ಸರಿ ಲಡ್ಡು ಸಿಂಗ್ ಅವ್ರೆ, ನೀವು ಶಿವನ್ನ ನನ್ನ ಆಫೀಸಿಗೆ ಕಳ್ಸಿಕೊಡಿ. ಜಯರಾಮ ನನಗೆ ಏನ್ ಮಾಡ್ಲಿ? ಶಿವನ್ನ ಇವ್ರ ಆಫೀಸಿಗೆ ಕಳಿಸ್ಕೊಡ್ಬೇಕಂತೆ. ಶಿವ, ದೊಡ್ಡ ಬಿಸ್ನೆಸ್ ಮ್ಯಾನ್ ಒಬ್ರು ನಿನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು. ನೀನು ಅವನ್ ಮಗನ್ನ ತುಂಬಾ ಹೊಡೆದಿದ್ಯಂತೆ. ನಾನ್ ಅವ್ರಿಗೆ ಹೇಳ್ದೆ ಶಿವ ಸುಮ್ನೆ ಯಾರಿಗೂ ಹೊಡೆಯೋದಿಲ್ಲ ಅಂತ. ಅವ್ರು ನಿನ್ನ ಮೀಟ್ ಮಾಡ್ಬೇಕಂತೆ. ಶಿವ, ನಾನ್ ನಿನಗೆ ಅವ್ರ ಅಡ್ರೆಸ್ ನ ಮೆಸೇಜ್ ಮಾಡ್ತೀನಿ. ನೀನ್ ಅಲ್ಲಿ ಹೋಗಿ ಮಿಸ್ಟರ್ ವಾಡ್ಕರ್ ನ ಭೇಟಿ ಮಾಡು. ಓಕೆ ಲಡ್ಡು ಸಿಂಗ್ ಸರ್. ಹೆಲೋ ಮ್ಯಾಮ್, ನನ್ನ ಹೆಸರು ಶಿವ ಅಂತ. ಮತ್ತೆ ನಾನು ಮಿಸ್ಟರ್ ವಾಡ್ಕರ್ ಅವ್ರನ್ನ ಮೀಟ್ ಮಾಡಬೇಕು. ಓಕೆ, ಪ್ಲೀಸ್ ವೇಟ್. ಸರ್, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಶಿವ ಅನ್ನೋ ಹೆಸರಿನ ಹುಡುಗ ಬಂದಿದ್ದಾನೆ. ಓಕೆ, ಇವನೇನ ಶಿವ? ಇವನು ತುಂಬಾ ಚಿಕ್ಕ ಹುಡುಗ. ಲಡ್ಡು ಸಿಂಗ್ ಅವರು ತಪ್ಪಾಗಿ ಈ ಹುಡುಗನ್ನ ನನ್ನ ಹತ್ರ ಕಳ್ಸಿರ್ಬೇಕು. ಅವ್ರನ್ನ ಹೋಗೋದಕ್ಕೆ ಹೇಳಿ. ಓಕೆ ಸರ್. ಸಾರಿ ಕಂದ, ಸರ್ ನಿಮ್ಗೆ ಹೋಗೋದಕ್ಕೆ ಹೇಳಿದ್ರು. ಖಂಡಿತ ನಾವು ಹೋಗ್ಬಹುದಾ? ಹೌದು ಕಂದ. ಓಕೆ, ಬಾಯ್. ಲಡ್ಡು ಸಿಂಗ್ ಅವ್ರೆ, ನೀವು ಯಾವ ಶಿವನ್ನ ನನ್ನ ಹತ್ರ ಕಳ್ಸಿದೀರಾ? ಇವನು ತುಂಬಾ ಚಿಕ್ಕ ಹುಡುಗ. ನನಗೆ ಆ ಶಿವ ಬೇಕು, ನನ್ ಮಗನ್ನ ಹೊಡೆದವನು. ಆದ್ರೆ ಸರ್ ಆ ಶಿವನೇ. ಆದ್ರೆ ಲಡ್ಡು ಸಿಂಗ್ ಆ ಹುಡುಗನ್ನ ಹಿಡೀರಿ ಮತ್ತೆ ನನ್ನ ಹತ್ರ ಕಳ್ಸಿ. ಜಯರಮ್ಮ, ನಾನು ಹೇಗೆ ಆ ಸಂಪತ್ ಕುಮಾರ್ಗೆ ವಿವರಿಸೋದು? ಯಾರು ಆ ರೌಡಿಗೆ ಹೊಡೆದಿದ್ದಾರೋ ಅದು ನಮ್ಮ ಶಿವನೇ. ಅವನಿಗೆ ಮಗು ತರ ಕಾಣ್ತಿದ್ದಾನಂತೆ. ಫ್ರೆಂಡ್ಸ್, ಈ ಹುಡುಗನೇ ನನ್ಗೆ ಹೊಡೆದಿದ್ದವನು. ಇವತ್ತು ಅವನ್ನ ಬಿಡಬಾರ್ದು. ಶಿವ, ಅವತ್ತು ನಾನು ಒಬ್ಬನೇ ಇದ್ದೆ ಅಂತ ನೀನ್ ನನ್ನನ್ನು ಚೆನ್ನಾಗಿ ಹೊಡೆದೆ. ಆದ್ರೆ ಇವತ್ತು ನೀನು ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಶಿವ, ಇವನೇ ಅವನು. ಅವತ್ತು ಕೆಫೆನಲ್ಲಿ ಎಲ್ಲರಿಗೂ ತೊಂದರೆ ಕೊಟ್ಟವನು. ಓ, ಹಾಗಾದ್ರೆ ನೀನು ಈ ಶಿವನ್ ಫ್ರೆಂಡಾ? ಕಮಾನ್ ಫ್ರೆಂಡ್ಸ್, ನಾವು ನಮ್ಮ ಸ್ನೇಹವನ್ನು ತೋರಿಸೋಣ. ಬ್ರದರ್ಸ್, ನೀವೇನಕ್ಕೆ ಸುಮ್ನೆ ಫೈಟ್ ಮಾಡ್ಬೇಕು ಅಂತ ಹಿಂದೆ ಬಿದ್ದಿದ್ದೀರಾ? ಕೆಫೆಲಿ ನೀವ್ ಎಲ್ರಿಗೂ ತೊಂದರೆ ಕೊಟ್ರಿ, ಅದಕ್ಕೆ ನಾನ್ ನಿಮಗ್ ಹೊಡೆದೆ. ಇವಳು ನನ್ನ ಫ್ರೆಂಡ್ ರೇವಾ. ನೀವು ಇವಳ ಹತ್ರನೂ ಸಾರಿ ಕೇಳಿ, ಮತ್ತೆ ಈ ವಿಷಯ ಇಲ್ಲೇ ಮುಗ್ದೋಗುತ್ತೆ. ರೌಡಿ ಮತ್ತೆ ಸಾರಿ? ನಿನಗೆ ಗೊತ್ತಿಲ್ಲ ರೌಡಿ ಯಾರು ಅಂತ? ಆಸ್ ಯು ವಿಶ್. ನಾನ್ ಫೈಟ್ಗಾಗಿ ರೆಡಿ ಆಗಿದ್ದೀನಿ. ನೀವೇನಕ್ಕೂ ಕೆಲ್ಸಕ್ಕೆ ಬರಲ್ಲ.
ಅಪ್ಪ ಆ ಶಿವ ಮತ್ತೆ ಹೊಡೆದ ನನಗೆ. ನೀನು ಮನೆಗೆ ಹೋಗು. ಲಡ್ಡು ಸಿಂಗ್ ಅವರೇ, ನನ್ ಮಗನ ಅವನು ಮತ್ತೆ ಹೊಡೆದಿದ್ದಾನೆ. ನೀವು ಅವನ ಅಡ್ರೆಸ್ ನ ಕೊಡಿ, ನಾನ್ ಖುದ್ದಾಗಿ ಹೋಗ್ತೀನಿ. ಸರ್, ನಾನ್ ಶಿವನ್ನ ನಿಮ್ಮ ಹತ್ರನೇ ಕರ್ಕೊಂಡ್ ಬರ್ತೀನಿ. ನೀವ್ ಯಾಕೆ ಸುಮ್ನೆ ತೊಂದರೆ ತಗೊಳ್ತೀರಾ? ಐ ನನಗೇನು ತೊಂದ್ರೆ ಇಲ್ಲ, ನೀವು ಆ ಶಿವನ ಅಡ್ರೆಸ್ ಕೊಡಿ. ಸರಿ ಸರ್, ನೀವು ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಲಡ್ಡು ಸಿಂಗ್ ಅವ್ರೆ. ಅವನ್ ಗ್ಯಾಂಗ್ ನ ನಾನ್ ಖುದ್ದಾಗಿ ನೋಡ್ಬೇಕು. ಶಿವ, ಆ ಮಿಸ್ಟರ್ ವಾಡ್ಕರ್ ಮತ್ತೆ ಮತ್ತೆ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದಾರೆ. ನೀನ್ ಅವ್ರ ಮಗನಿಗೆ ಮತ್ತೆ ಹೊಡೆದಿದ್ಯಂತೆ. ನಿನ್ನ ನೋಡೋದಕ್ಕೆ ಅವರು ನಿಮ್ ಮನೆಗೆ ಬರ್ತಾ ಇದಾರಂತೆ. ಶಿವ, ನೀನು ಅವ್ರ ತಂದೆಗೆ ಸತ್ಯ ಹೇಳ್ಬೇಕಂತೆ. ಹಲೋ ಅಂಕಲ್. ಹಲೋ ಮಗು, ಮತ್ತೆ ನೀನ್ ಇಲ್ಲಿ? ಹೌದ್ ಅಂಕಲ್, ಇದು ನಮ್ದೇ ಮನೆ. ಶಿವ, ಇವರು ಮಿಸ್ಟರ್ ಸಂಪತ್. ಇವರು ನಮ್ಮ ವೇದ ಸಿಟಿಯಲ್ಲಿ ದೊಡ್ಡ ಫ್ಯಾಕ್ಟರಿ ಮಾಡೋದಕ್ಕೆ ಬಂದಿದ್ದಾರೆ. ಮಿಸ್ಟರ್ ಸಂಪತ್, ಈ ಖುಷಿಯಲ್ಲಿ ನಾನೊಂದು ಸುಂದರವಾದ ಹಾಡನ್ನ ಹಾಡ್ತೀನಿ. ತಾತವ್ರೆ, ನನಗ್ ತುಂಬಾ ಕೆಲ್ಸ ಇದೆ, ಮತ್ತೆ ನಿಮ್ಮ ಹಾಡನ್ನ ಕೇಳ್ತೀನಿ. ಲಡ್ಡು ಸಿಂಗ್ ಅವ್ರೆ, ನೀವು ಮತ್ತೆ ಈ ಚಿಕ್ಕ ಹುಡುಗನ ಮನೆಗೆ ಕಳಿಸಿದೀರಾ. ನನಗೆ ಆ ಶಿವ ಬೇಕು, ನನ್ನ ಮಗನ್ನ ಪದೇ ಪದೇ ಹೊಡೆದವನು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಲಡ್ಡು ಸಿಂಗ್ ಅವ್ರೆ, ನನಗೆ ಈ ಚಿಕ್ಕ ಹುಡುಗ ಶಿವ ಬೇಡ, ದೊಡ್ಡ ಶಿವ ಬೇಕು. ಜಯರಾಮ, ಇವನೇ ಶಿವ ಅಂತ ನಾನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಈ ಚಿಕ್ಕ ಶಿವ ದೊಡ್ಡ ದೊಡ್ಡವರಿಗೂ ಕೂಡ ಹೊಡಿತಾನೆ. ಲಡ್ಡು ಸಿಂಗ್ ಅವ್ರೆ, ನನ್ ಮಗ ಕುಂಗ್ಫು ಕರಾಟೆ ಚಾಂಪಿಯನ್, ಅವನಿಗೆ ಚಿಕ್ಕ ಹುಡುಗ ಹೊಡೆಯೋದಕ್ಕೆ ಹೇಗ್ ಸಾಧ್ಯ? ನೀವು ಬೇಗ ಆ ಶಿವನ ಹುಡುಕಿ, ನಾನು ಆ ಶಿವನಿಗೆ ಸರಿಯಾದ ಪಾಠನೆ ಕಲಿಸ್ತೀನಿ. ಶಿವ, ಆ ರೌಡಿ ಅಪ್ಪನಿಗೆ ನೀನೇ ಶಿವ ಅನ್ನೋದ್ನ ಯಾಕೆ ಹೇಳಲಿಲ್ಲ? ನೀನೇ ಅವನ ಮಗನಿಗೆ ಹೊಡೆದಿದ್ಯಾ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅವನು ನನ್ ಬೆನ್ನ ಹಿಂದೆನೆ ಬಿದ್ದಿದ್ದಾನೆ. ನಾನು 3 ಸಲ ಪ್ರಯತ್ನ ಮಾಡಿದೆ, ಆದ್ರೆ ಹೇಳೋದಿಕ್ಕೆ ಆಗ್ಲಿಲ್ಲ. ಆದ್ರೆ ಚಿಂತಿಸ್ಬೇಡಿ ಲಡ್ಡು ಸಿಂಗ್ ಸರ್, ನಾನು ಎಲ್ಲ ಸಾಲ್ವ್ ಮಾಡ್ಬಿಡ್ತೀನಿ. ಈಗ ನೀವು ಕೆಫೆಗೆ ಬನ್ನಿ. ಓಕೆ ಶಿವ. ಕಮಾನ್ ಫ್ರೆಂಡ್ಸ್, ರೌಡಿ ಅನ್ನೋ ಚಾಪ್ಟರ್ನ ನಾವು ಮುಗಿಸೋದಕ್ಕೆ ಹೋಗೋಣ. ಈ ಜಗಳ, ಫೈಟ್ ಇವೆಲ್ಲ ಏನಕ್ಕೂ ಉಪಯೋಗ ಇಲ್ಲ. ಅಂಕಲ್ ಅಂಕಲ್, ಆ ಶಿವ ಕೆಫೆಟೇರಿಯಾಗ್ ಬಂದಿದ್ದಾನೆ, ಬೇಗ ಬನ್ನಿ. ನಾನ್ ಈಗ್ಲೇ ಬರ್ತೀನಿ, ಅವನಲ್ಲಿಂದ ಹೋಗೋದಕ್ ಬಿಡ್ಬೇಡಿ. ಹಲೋ ಬ್ರದರ್, ನಾನ್ ನಿಮ್ ಜೊತೆಗೆ ಪ್ಯಾಚಪ್ ಮಾಡ್ಕೊಳಕ್ ಬಂದಿದ್ದೀನಿ. ನಾನ್ ನಿಮಗ್ ಹೊಡಿತೀನಿ, ಮತ್ತೆ ನೀವ್ ಅದನ್ನ ನಿಮ್ ಅಪ್ಪಂಗ್ ಹೇಳ್ತೀರಾ, ಮತ್ತೆ ಅವ್ರು ತುಂಬಾನೇ ಟೆನ್ಷನ್ ಆಗ್ತಾರೆ. ಅದಕ್ಕೆ ಈ ಇಶ್ಯೂನ ನಾವು ಇಲ್ಲೇ ಕ್ಲೋಸ್ ಮಾಡೋಣ ಅಂತ ಬಂದಿದೀವಿ. ಅದಲ್ದೆ ನೀವು ವೇದಾ ಸಿಟಿಗೆ ಹೊಸದಾಗಿ ಬಂದಿರೋರು, ನಾವೆಲ್ರೂ ಒಟ್ಟಿಗೆ ಇರೋಣ, ಸರಿನಾ? ಏನಕ್ ಸುಮ್ನೆ ಒಬ್ರಿಗೊಬ್ರು ತೊಂದರೆ ಕೊಟ್ಕೊಂಡು? ಬೇರೆಯವ್ರಿಗೆ ತೊಂದರೆ ಕೊಡ್ತೀವೋ ಇಲ್ವೋ, ಆದ್ರೆ ಇವತ್ ನೀನ್ ಉಳಿಯೋದಿಲ್ಲ ಶಿವ. ಇವತ್ತು ನಾವು 10 ಜನ ಇದ್ದೀವಿ. ಓಕೆ ಬ್ರದರ್, ನಾನಂತೂ ಪ್ಯಾಚಪ್ ಮಾಡ್ಕೊಳಕ್ ಬಂದಿದ್ದೆ, ಆದ್ರೆ ನೀವೇ ಫೈಟ್ ಮಾಡ್ಬೇಕಂದ್ರೆ ನಾನಂತೂ ರೆಡಿ ಆಗಿದ್ದೀನಿ. ಲಡ್ಡು ಸಿಂಗ್ ಅವ್ರೆ, ಇದು ಅದೇ ಶಿವ ಅನ್ಸುತ್ತೆ. ನನ್ ಮಗನ ಪದೇ ಪದೇ ಹೊಡಿತಾ ಇದ್ದವನು. ಸರ್,
ನಾನು ಕೂಡ ನಿಮ್ಗೆ ಅದನ್ನೇ ಹೇಳಿದ್ದು, ಆದ್ರೆ ನೀವು ನಾನು ಹೇಳಿದ್ದನ್ನ ನಂಬ್ಲಿಲ್ಲ. ಈಗ ನಿಮ್ ಮಗ ಹೊಡ್ಸ್ಕೊಳ್ತಿರೋದ್ನ ನೀವು ಖುದ್ದಾಗಿ ನಿಮ್ ಮಗನಿಗೆ ಹೊಡಿತಾ ಇರೋದ್ನ ನೀವು ಈಗ ನೋಡ್ತಾ ಇದ್ದೀರಾ. ಆದ್ರೆ ಇಷ್ಟು ಚಿಕ್ಕ ಹುಡುಗ ನಮ್ ರೌಡಿಗೆ ಹೊಡಿತಿದ್ದಾನಂದ್ರೆ ಖಂಡಿತ ನಮ್ ರೌಡಿ ಏನೋ ಮಾಡಿಯೇ ಇರ್ತಾನೆ. ಆದ್ರೆ ರೌಡಿ ಏನ್ ಮಾಡಿರ್ತಾನೆ? ಸರ್, ನಿಮ್ಮ ರೌಡಿ ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಇಡೀ ನಗರದಲ್ಲಿ ದಾಂಧಲೆ ಮಾಡ್ತಿದ್ದಾನೆ. ಒಂದಿನ ಈ ಕಾಫಿ ಕೆಫೆಯಲ್ಲಿ ನಿಮ್ ಮಗ ತುಂಬಾ ತೊಂದರೆ ಕೊಟ್ಟಿದ್ದ. ಶಿವ ನಿಮ್ ರೌಡಿಗೆ ಸಾರಿ ಹೇಳೋದಕ್ಕೂ ಹೇಳಿದ್ದ. ಹಾಗಿದ್ರೆ ಸರಿ, ನಮ್ ರೌಡಿ ಸರಿಯಾದ ಪಾಠನೆ ಕಲಿಬೇಕು. ಇಲ್ಲಿ ನಮ್ಮ ಅವಶ್ಯಕತೆ ಏನೂ ಇಲ್ಲ. ಬನ್ನಿ ಲಡ್ಡು ಸಿಂಗ್ ಅವ್ರೆ, ನಾವು ಹೋಗಿ ಆರಾಮಾಗಿ ಕೂತ್ಕೊಳ್ಳೋಣ. ಅಪ್ಪ ನೀವು ಬಂದ್ಬಿಟ್ರಾ? ಇವನೇ ಆ ಶಿವ, ನನ್ನನ್ನ ಮತ್ತೆ ಮತ್ತೆ ಹೊಡೆದವನು. ರೌಡಿ ಮಗನೇ, ನಾನ್ ನಿನ್ ಜೊತೆಗಿದ್ದೀನಿ. ನಿನ್ ಸ್ನೇಹಿತರು ನಿನ್ ಜೊತೆಗಿದ್ದಾರೆ, ಹೆದರ್ಬೇಡ. ರೌಡಿ 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 ಡ್ಯಾಡಿ ಏನಾದ್ರೂ ಮಾಡಿ, ಈ ಶಿವ ನನಗೆ ನಾನ್ ಸ್ಟಾಪ್ ಆಗಿ ಹೊಡಿತಾನೆ ಇದ್ದಾನೆ. ರೌಡಿ ಹೆದರ್ಬೇಡ, ಇದು ನಿನ್ನ ಮರ್ಯಾದೆ ಪ್ರಶ್ನೆ. ಡ್ಯಾಡ್ ಮಗನೇ ರೌಡಿ, ಡ್ಯಾಡ್, ಆ ಶಿವ ನನಗೆ ಹೊಡಿತಾನೆ ಇದ್ದ. ನೀವು ನನಗೆ ಹೆಲ್ಪ್ ಮಾಡ್ಲೇ ಇಲ್ಲ. ಮಗನೇ ರೌಡಿ, ಯಾಕಂದ್ರೆ ನೀನ್ ಸ್ವಲ್ಪ ಕಲೀಲಿ ಅಂತ ನಾವೀ ನಗರಕ್ಕೆ ಹೊಸದಾಗಿ ಬಂದಿದೀವಿ. ನೀನು ಈ ಶಿವನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡು. ನೀನು ಶಿವಂಗೆ ಕೈ ಕೊಡು, ಮತ್ತೆ ನೀವಿಬ್ರು ಸ್ನೇಹಿತರಾಗಿ. ಬಿ ಎ ಗುಡ್ ಬಾಯ್, ಮತ್ತೆ ಸಾರಿ ಕೇಳಿ. ಸಾರಿ ಅಂಕಲ್, ಸಾರಿ ಬ್ರದರ್. ಓಕೆ ಡ್ಯಾಡ್, ನೀವ್ ಹೇಳ್ತೀರಾ ಅಂದ್ಮೇಲೆ ನಾನು ಎಲ್ಲರನ್ನೂ ಸಾರಿ ಕೇಳ್ತೀನಿ. ಸಾರಿ ಎವ್ರಿಬಾಡಿ, ನಾನು ಇನ್ಮೇಲೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಕಮ್ ಆನ್ ಬ್ರದರ್, ಈಗ ನಾವು Let's ಫ್ರೆಂಡ್ಸ್ be ಆಗಿರೋಣ. friends.